ಗಿಜ್ಜಕ್ಕ ಒಂದಿದೆ ಎಲ್ಲಿ ಇರಿಕಿತ್ತೇನು ಕೊಟ್ರ ಕೂಡ ಯಾಕ ಹಾಲು ಹೊಡ್ಯಾಕತ್ ನೋಡಿ ಅದ ಇರುವ ಗಂಗ ಮುಕ್ಕೊಡ್ತೀನಿ ಅಂತಿರೋ ಐತಿ ನನಗೂ ಬೇಕೇವ ಎಲ್ಲಿ ಎಲ್ಲಿ ಇರ್ಲಿಕ್ಕೆ ಅಂತಂದ್ರೆ ಅಲ್ಲಿ ಮೇಲೆ ಇಲ್ಲ ಅದಕ್ಕೆ ಅವಕ್ಕೆ ಎಲ್ಲಿ ಇರಿಕಿತ್ತೆ ಅಂದ್ರೆ ಸಮಾಧಾನ ಆಗತ್ತೆ ಬೇಕಂದ್ರೆ ಗನ ಹೋಯ್ತೈತೆ ಅಲ್ಲಿ ನನಗೊಂದಿಟ್ಟು ಕೊಡ ಎಲ್ಲಿ ಇರಿಕಿ ದೊಡ್ಸನಿ ನೀ ಯಾವ ಸುರತ್ ಬಂದೆ ಎಲ್ಲಿ ಇರ್ಕಿ ತಿನ್ನೋದ ಹಾ ಹೊಸ ಕಾಯಕತ್ತನ ನಿನ್ ಬೈಂದೆ ನೀ ಯಾವ ತಿನ್ನಾಕತ್ತೀಯವ ನಿನ್ ಗೌಡ್ ಗೊತ್ತಾದ್ರೆ ಬಿಡ್ತಾನೆ ಹಂದಿನಿ ಓಯಮ್ಮ ಏನು ಮಾಡಿ ಬಿಡಿಯವ ಅದು ಒಂದ್ಸಲ ತಿಂದುಬಿಟ್ಟು ನಾನೇಕಿ ಶಾಂತಾಕನ ಜೊತೆ ಸೇರಿ ಒಳ್ಳೆ ಮನೆ ತಿನ್ಬೇಕು ಅನ್ಸುತ್ತೆ ನೋಡಿ ನನಗೆ ಈಗ ಅವ್ನು ಗೊತ್ತಿಲ್ಲಾರ್ದಂಗೆ ತಿಂತೀನಿ ಎಲ್ಲಿ ಇಡಿಕೆ ಬೈತಾನೆ ಅವ್ನು ಗೊತ್ತಾದ್ರೆ ನಾನು ಗಂಡ್ಮಾಗ ಒಂದು ಚಟ ಮಾಡೋದಿಲ್ಲ ನೀ ತಿಂತೀಯ ಎಲ್ಲಿ ಇಡಿಕೆ ಅದನ್ನು ತಂಬಾಕೋದು ಅಂತಂದು ತಿಳಕಾಯ್ಸ ತಗೋರಿ ಶಾಂತಕ್ಕ ಇವತ್ತು ನಂತರ ನಾನು ಹೋಗಿ ಗೋಡ ಮುಂದೆ ಸುಮ್ ಕುಂದ್ರೆ ಅವನ ಗಪ್ಪುಗ್ಲಿ ತುಡುಗ್ಲಿ ತಿಂತೀನಿ ಅವನಿಗೆ ಗೊತ್ತಿಲ್ಲಾರ್ದಂಗೆ ಅವ್ನು ಗೊತ್ತಾತ ಮುಗಿತು ನನ್ನ ಮನೆ ಬಿಟ್ಟು ಹೊರಗೆ ಹಾಕಿಬಿಡ್ತಾನವ ಇವಾಗ ತಂಬಾಕದ ಹಾಕೋಲ್ಲ ಹಣೆತೀನಿ ಬರೀ ಎಲ್ಲಿ ಇಡಿಕೆ ಆಗಿರ್ತೀನಿ ತಂಬಾಕೇನು ಹಾಕೋತಿ ಮತ್ತು ಗೌಡ ಯಾಕೆ ನಾನು ಬೈತೀನಿ ಅನ್ನಕ್ಕೆ ಹೋಗೋದು ತಂಬಾಕೋದು ನಂದೇನೆಲ್ಲ ಆಗೈತೆ ಹೋಗೈತಿ ತಿಂತೇವೆ ಮಾಡ್ತೇವೆ ನೀನು ತಿಂತೀವಿ ನಾ ಸಣ್ಣವ್ರದೇವಿ ಏನು ಮಾಡಿ ಬಿಡಬೇ ನಾನು ಬಿಡಬೇಕು ಬಿಡ್ಬೇಕಂತ ಯಾಕೆ ಅಂತೀನಿ ಅದು ಬಿಡೋದು ಆಗಲ್ಲಾಗೈತದ ಒಂದು ಚಟ ಒಂದು ಬಿದ್ದು ಬಿಡ್ತು ನೋಡುವ ನನಗೊಂದ ಕಡೆ ಈಗ ಶಾಂತಕ್ಕ ಮಾಡ್ಬೇಕು ನೋಡಿ ಎಲ್ಲ ತಿನ್ನೋದು ಒಂದಿಟ್ಟು ಹಾಲು ಹೊಡ್ಯಾಕತ್ತಿತ್ತ ತಂಬಾಕು ಒಂದಿಟ್ಟ ಗಪ್ಪಾಗುತ್ತಾ ಹಾಲು ಹೊಡೋದು ಅಂತಂದು ಅವತ್ತಿಂದ ತಿನ್ನಕ್ಕೆ ಶುರು ಮಾಡಿದ್ರೆ ಒಂದು ಹಾಲು ಇಟ್ಕೊಂಡು ಅದೊಂದಿಟ್ಟು ತಿಂದ ಸಮಾಧಾನ ಆಗುತ್ತೆ ಯಾವ ಗುಳ್ಗಿ ತೊಂದ್ರೂ ಸಮಾಧಾನ ಆಗಲ್ಲ ಏನೂ ಇಲ್ಲದೊಂದು ಹಲ್ಲು ಹೊಡಿದೊಂದು ಇವಾಗ ಗೋಡ್ಸಾನಿ ನಾವತ್ತು ಒಂದೇ ದಿನ ತಿನ್ನಂತಂದು ನೀವು ದಿನ ತಿನ್ನಂತಂದು ಅಣ್ಣ ದಿನ ತಿನ್ನೋದು ನೀ ಕಲ್ತೀನಿ ಮತ್ತೆ ನನ್ನ ಮ್ಯಾಗ ಹಾಕ್ತೆ ಇವಾಗ ಹೋಗಲ್ಲ ಗುರು ಬಂದ ಇವಾಗ ನಿಮ್ಮ ಉದ್ರು ರಾಕ್ ಬಂದ ನಾನು ಕೇಳಿ ಮಾತಾಡ್ಬಿಟ್ಟು ನೋಡೋ ಕಡೆ ಈಗಿಂದ ಕಂಬಳ ಗದ್ದು ಬಿದ್ದು ಗೃಹಲಕ್ಷ್ಮಿ ರಾಕ್ ಬಂದ ನೀವು ಸಿದ್ದರಾಮಯ್ಯ ಹಾಕಿದ್ದು ಇಲ್ವೇ ಅಮ್ಮ ಬಂದೇ ಇಲ್ಲ ಎಷ್ಟು 2 ತಿಂಗಳು ಏನತ್ತೆ ನಾವು ಒಟ್ಟ ರೊಕ್ಕನ ಬಂದಿಲ್ಲ ನೋಡಿ ಇವ ನಾನು ಅವತ್ತು ತಾರೀಕು ಹಾಕೋತ ಕೂತೀನಿ ಒಂದಿಟ್ಟು 2,000 ರೂಪಾಯಿ ಭರವಸೆ ಮ್ಯಾಗ ನಾನು ಒಂದಿಟ್ಟು ಆ ಕಡೆ ಕಡ್ಲು ಸಾಲ ತೆಗೆದ್ಬಿಟ್ಟಿನಿ ಹೆಂಗಿದ್ರು ಬರ್ತಾ ಬಿಡು ಅಲ್ಲಿ ತೊಂದು ಅಲ್ಲಿ ತುಂಬಿತ್ರ ಅಂತಂದು ಹಾಕಲ್ಲ ಹೋಗ್ಯಾನ ಪುಣ್ಯಾತ್ ಮಟ್ಟ ರೊಕ್ಕ ಹೂನೇ ಅವ್ರು ರೊಕ್ಕ ಹಾಕ್ಲಾಕ ಎಲ್ಲಿ ತಂಬಾಕು ಸದಕ್ಕೆ ಪಿರಿಯಾದ ಗತಿ ಆಗ್ಯದ ಒಂದು ರೂಪಾಯಿ ರೊಕ್ಕ ಇಲ್ಲ ಏನು ಇಲ್ಲ ಎಲ್ಲಿ ತಂಬಾಕು ತೊಗೊಳಕ ಮಗು ಕೇಳಿದ್ರೆ ಅವನು ಇಲ್ಲ ಅಂತಂದ ಮತ್ತೆ ಬೇಡ ಸರಿ ಇನ್ನೊಂದ್ಸಲ ತಿಳ್ಕೊಂಬಂದ್ರೆ ಆತನ ಬ್ಯಾಂಕಿಗೆ ಹೋದೆ ನಾನು ಬ್ಯಾಂಕ್ನಾಗ ಇಲ್ಲ ಅಂತಂದ ಮತ್ತೆ 2-3 ದಿನ ಆಗ್ಯಾದೆ ಬಂದವನು ಅಂತಂದು ಅವನ ಏನಂದ ಬ್ಯಾಂಕಿನ ಅಮ್ಮ ಬಂದಿಲ್ಲ ಸಿದ್ದರಾಮಯ್ಯ ಏನು ರೊಕ್ಕ ಹಾಕಿದ್ನು ಅಂತಂದ್ರೆ ನಿನಗೆ ಫೋನ್ ಹಚ್ಚಿ ನಾನು ಹೇಳ್ತೀನಂತ ಇಲ್ಲಿಕ ಮನೆ ಮುಂದೆ ಹೋಗು ಹೊತ್ನಾಗ ನೀನು ಹೇಳ್ತೀನ ಅಂತಂದ ನಾ ಅದೇ ನೋಡಿ ಅವನಿಗೆ ಬೇಸರತ್ತು ಅಲ್ಲಿ ಬೇಕು ನಿಜಕ್ಕ ನಿಮ್ಮೂರನ್ ಮಂದಿಗರ ಬಂದವೇನು ರಾಕ್ ಮತ್ತೆ ಇಲ್ಲಿ ಬಂದಿಲ್ಲ ನಮ್ಮ ಊರನ್ ಮಂದಿಗೆ ಯಾವ ಬಂದಿಲ್ಲ ನಾನು ಪಾಪ ಬ್ಯಾಂಕಿಗೆ ತಿರುಗಾಡಿ ಬಂದು ಆ ಕಡೆ ನಾನು ಕೇಳಿದೆ ಏನಾರ ಬಂದವನು ಮಾಡ್ಯಾವ ಅಂತಂದು ಇಲ್ಲ ಅಂತಂದ್ರೆ ಹಂಗ ನಾನು ಸುಮ್ಮನೆ ಕೂತಿ ನೋಡು ಅಯ್ಯ ಗೋಡ್ಸೇನಿ ನಿಂದು ರೇಷನ್ ಕಾರ್ಡ್ ಇಲ್ಲನು ಇಲ್ಲ ಮಾಡ್ಸಿಲ್ಲ ಇವಾಗ ಗೌಡ್ ಬ್ಯಾಡ ಅಂದ ಮಾಡ್ಸೇ ಇಲ್ಲ ನೋಡು ರೇಷನ್ ಕಾರ್ಡು ಇಲ್ಲ ಏನೂ ಇಲ್ಲ ನಮ್ಗೆ 2,000 ರೂಪಾಯಿ ಬರೋದಿಲ್ಲ ಏನೂ ಇಲ್ಲ ನೋಡ್ರಿ ಇವ ಬೇಷ ಕಡಿ ಒಂದು ಏನಿಲ್ಲ ಅಂದ್ರೆ ಒಂದು 30-40 ರೂಪಾಯಿ ತೊಗೊಂಡಿರ್ಬೇಕತ್ತಿ ನೀವು ಹತ್ರ ನಾವು 1 ರೂಪಾಯಿ ತೊಗೊಂಡಿಲ್ಲ ನೋಡ್ಯವ ಇದ್ದಕ್ಕಿದಿ ಮತ್ತೆ ಕಾಸೆ ಮಾಡ್ತಿ ನಾವು ಎಲ್ಲಾದ್ರೂ ಅದೇ ಬೋರ್ಡ್ರು ಅದೇವಿ ಮತ್ತೆ ಬೇಕಾಗ್ತಾವ ನಮಗೆ ಅದು ಸಲ ರೇಷನ್ ಕಾರ್ಡ್ ಅದ ನಿನ್ನ ಮನ್ಯಾಗ ರಘು ಬಿದ್ದಿರ್ತದ ಮಾಡಿರ್ತದೆ ನಿನ್ಗೆ ಬೇಕು ತಗೋ 2,000 ರೂಪಾಯಿ ಅದು ದಿನ ನನ್ನ ಗಂಡ 2,000 ರೂಪಾಯಿ ಖರ್ಚು ಮಾಡಿ ಬರ್ತಾನೆ ಮಂದಿಗೆ ಅಮ್ಮ ಏನು ಬರೀ ಬಡಿಯಾರೆ ಹೇಳೋದಾಗತ್ತೆ ಅವ್ವ ನಮ್ದು ಈ ಸಲ ಹೊಲ ನೋಡಿ ಇಲ್ಲಿ ಏನು ಬಿತ್ತಿಲ್ಲ ಮಾಡಿಲ್ಲ ಏನದೇ ಹೊಲದಾಗ ಏನೂ ಇಲ್ಲ ಹಂಗೆ ಗೌರ್ಮೆಂಟ್ದವ್ರು ಕೊಡ್ತಾರಿಲ್ಲ ಅವ್ರೇನು ಪುಕ್ಷೇಟ ಕೊಡ್ತಾರನು ಪುಕ್ಷೇಟ ಬಂದಿದ್ದು ಯಾಕೆ ಬಿಡ್ಬೇಕು ಹೇಳು ಎಲ್ಲ ಉಪಯೋಗಿಸ್ಬೇಕು ಮಾಡ್ಬೇಕು ನನ್ನ ಗಂಡಿಗೆ ಹೇಳ್ತೀನಿ ರೇಷನ್ ಕಾರ್ಡ್ ಮಾಡಸ್ ಅಂತಂದು ನಾನು ಬ್ಯಾಸ್ ಮಾಡ್ಕೊಂಡು ಬ್ಯಾಡ್ ಬಿಡು ಹಂಗೆ ಕುಂದಿರ್ತದ ಹುಡುಗರಿಗೆ ಎದಕ್ಕೆ ಸಾಲಿಗೆ ಪಾಲಿಗೆ ಹಾಕೋ ಮಾಡಸ್ ಅಂತಂದ್ರೆ ಒಲ್ಲೆ ಅಂತಾನೆ ಇರ್ಲಾಕ ಕೂಡ ನನಗೆ ಮುಖ ಹೋದ್ರೆ ಅವ್ನು ಹರಿದಿರ್ತದೆ ಬಿಡಿ ಹೊರಗೆ ತುಂಬ ರೊಕ್ಕ ಒತ್ತಾಕತ್ತ ಅನ್ಸುತ್ತೆ ಅದಕ್ಕೆ ಬೇಡ ನಾವು ಏನು ಗೌರ್ಮೆಂಟ್ ರೊಕ್ಕ ನೀ ಯಾಕೆ ಕೊಡ್ಸ್ಕೊತಿ ಬಿಡು ನಾನು ಅದಂತೀನಿ ಪುಕ್ಷೇಟ ಬರ್ದು ಯಾಕೆ ಬಿಡಕ್ಕೆ ಹೋಗ್ಬೇಕು ಏನು ಹಾಕಬೇಕು ಎಲ್ಲ ತೋದ ಗೌರ್ಮೆಂಟ್ ಸೌಕರ್ಯ ಇದ್ದಿದ್ದು ಮಾಡಿದ್ದು ರೊಕ್ಕ ನಾನು ಹೋಗ್ಲೇ ಕೊಡ್ತೀನಿ ಇನ್ನೂ ಅಡ್ಡಾಡಿ ಮಾಡಿಸ್ಬಿಡು ಸುಮ್ಮ ಅದೇ 2,000 ರೂಪಾಯಿ ಯಾರು ಕೊಡ್ತಾರೆ ಹೇಳು ಅವ ಎದಕ್ಕೆ ಹಾಕೋ ನೀನು ಸೌಕರ್ತಿ ಮಾಡಿಸ್ಕೊಂಡು ನಿಂಗೆ ಗೊತ್ತಾಗತ್ತೆ ನಾನು ನೋಡೋ ರೊಕ್ಕ ಇಟ್ಟಿಟ್ಟು ಮೊನ್ನೆ ಏನಿಲ್ಲ ಅಂತಂದ್ರು ಒಂದು 60 ಕಿವ್ಯಾನ್ ಮಾಡಿಸ್ಕೊಂಡು ನೋಡು ತದ ರೊಕ್ಕನಾಗ ಬಂದು ಇಲ್ಲ ಅವರೇ ಯಾರು ಕೊಡ್ತಾರೆ ಹೇಳು ಮತ್ತು ನಾವು ಅವರ ರೊಕ್ಕ ಅಕಸ್ಮಾತ್ ನನಗೆ ಕಿವ್ಯಾನ್ ಬೇಕಾಗಿದ್ದ ನನ್ನ ಕೈಯಲ್ಲಿ ದುಡಿದು ಮಾಡಿ ನನಗೆ ಯಾವಾಗ ಮಾಡಿಸ್ಬೋದಾಕಿತ್ತು ಮಾಡಿಸ್ಕೊಂಡು ಹಂಗೆ ಅಂತ ನಾವು ಗೌಡ ಗೌಡ್ಸನ್ ನಾನು ಮನೆ ಒಂದು 60 ಗಟ್ಟಿ ಉಂಗ್ರ ತೊಗೊಂಡಿಟ್ಕೊಂಡು ನಾನು ಮುಂದೆ ನನ್ನ ಕಡೆ ಬಂಗಾರ ಮತ್ತು ರೊಕ್ಕ ಐತೆ ನಾನು ಸೊಸಿನ ನೋಡ್ತಾ ಮಾಡ್ತಾ ಅದು ಸಲ ಬಂಗಾರ ಆಸೆ ನೋಡ್ತಾ ಇತ್ತು ಮನೆಗೆ ಬಂಗಾರ 2 ಹೊಟ್ಟೆ ಅದ ನಿರೋಗ ಅದಕ್ಕೆ ನಾನು 60 ಗಟ್ಟಿ ಬಂಗಾರ ಇಟ್ಕೊಂಡು ಕೊಡ್ತೀನಿ ಸುಮ್ಮ ಮಾಡಿಸ್ರಿ ನಾ ಮಾಡಿಸ ಹುಚ್ಚಿ ನಿನಗೇನು ತಿಳ್ತದ ಆಯ್ತಾ ಮನೆ ಕಿಟಕಿ ಇಡು ಹೋಗಿ ಮಾಡಿಸ್ತಾನ ಅವನ ಏನು ನಿನಗೆ ಬಂಗಾರದ ಮಾಡಿಸ್ಕೋಕೆ ಹಾಕೋ ಆ ರೊಕ್ಕನ ನೋಡಿ ಎಲ್ಲ ನೀವು ಬಂಗಾರ ತೊಗೊಂಡಿರಿ ಮಾಡಿರಿ ನಾ ಏನೂ ತೊಗೊಂಡಿಲ್ಲ ನೋಡು ನಾ ಹೇಳ್ತೀನಿ ಅಂತ ನನ್ನ ಗಂಡು ಹೋಗಿ ಹೇಳ್ತೀನಿ ಒಂದೊಂದಿಟ್ಟೆ ದಿನ ಕಿಟಿ ಹಚ್ತೀನಿ ಅಂತ ಮನೆಗೆ ಹೋದಂಗೆ ಹೋಗಿ ಮಾಡಿಸ್ತಾನೆ ಮಾಡಿಸ್ಲಿಕ್ಕೆ ಬಿಡೋದೇ ಇಲ್ವಾ ನಾನು ನಾವು ಮಾಡಿಸಿರೋ ನನಗೂ ಏನು ಮನೆ ಸುಟ್ಟಾತು ದೊಡ್ಡ ಜುಮಿಕ್ ಬಂದಲ್ಲ ತೊಗೋಬೇಕು ಅನ್ನಕತ್ತೀನಿ ಒಟ್ಟ ಕೊಡಲ್ಲ ಈಗ ಒಟ್ಟ ಗನಮಾಗ ಏನು ಹೇಳಿ ನನಗೆ ಸಾಕಾಗೈತಿ ಹೇಳ್ತೀನಿ ಅಂತಿರೋ ಅವನಿಗೆ ಮೊದಲು ಹೋಗಿ ಈ ಸಲ ನಾನು ಹೋಗಿ ರೋಜತ್ತಿಗೆ ಏನು ತೊಗೋತಾರೆ ಇಲ್ಲ ಅವ್ರು ಹಾಕಿದ್ರೆ ಈ ಮುಗ್ದಂಗಾತದ ಅವಾಗ ಇತ್ತು ಏನೋ ಅಪ್ಲಿಕೇಶನ್ ಏನೋ ಕರೆದಿಂದ ಮಾಡಿದ್ನಲ್ಲ ಅವಾಗ ಹಾಕ್ಬೇಕಂತ ಅನ್ಸುತ್ತದು
ಈಗ ನಾವು ಬರಲ್ಲ ಅನ್ಸುತ್ತೆ ಈಗ ಮಾಡಿ ಇಟ್ಕೋ ಮತ್ತೆ ಮುಂದಿನ ಸಲ ಬರ್ತೈತೆ ಯಾವಾಗಾರ ಏನಾರ ಕಳೆದ ಮಾಡಿದ್ರೆ ಅವ್ರು ಹಾಕಕತ್ತೈತೆ ಅದೇನು ಕಳ್ಸೋದಲ್ಲ ರೇಷನ್ ಕಾರ್ಡ್ ಹಾಕ್ಯಾರ ಬರ್ತಾವೆ ಇಲ್ಲಿ ಕಡಿಕ ಹೌದು ನೋಡಮ್ಮ ಬರಬ್ಬರಿ ಹೇಳಿದಿ ಮಾಡಿ ಇಟ್ಕೋತೀನಂತ ಮತ್ತೆ ಯಾವಾಗಾರ ಬಂದಾಗ ಹಾಕಕ್ಕ ಮಾಡಾಕ ಬರ್ತೈತತ್ತ ಹೌದಾ ಯವ್ವ ನಾನು ಇಲ್ಲಿ ಹೋಗ್ಬೇಕು ನಮ್ಮ ಊರಾನಕಿ ನೋಡಿ ಇಲ್ಲ ಅವ ರೊಕ್ಕ ಕೂಡಿಟ್ಟು ಎಲ್ಲ ಊರಿಗೆ ಹೋಗಿ ಊಟ ಹಾಕ್ಸಿಲ್ಲಕಿ ಸಿದ್ದರಾಮಯ್ಯ ರೊಕ್ಕದಾಗ ಪುಣ್ಯಾತ್ಮೆಲ್ಲ ಮಾಡೋದೆಲ್ಲ ಚಲೋ ಅದ ಮಾಡಿ ಆದ್ರೆ ತಿಂಗ ಹಾಕಿದ್ರೆ ಚಲೋ ಆಗುತ್ತೆ ನೋಡ ಕಡೆ ನಿಂದ್ರ ಈಗ ಗಂಗಮ್ಮನ ಕಳ್ಸು ಮತ್ತೆ ಅಲ್ಲಿ ಸಿದ್ದರಾಮಯ್ಯ ತಾಕ ಹೋಗಿ ರೊಕ್ಕ ಹಾಕತ್ತಂದು ಹೇಳಂತಂದು ಹಾಕೋದು ಹಾಕ್ತಾರೆ ಪುಣ್ಯಾತ್ಮ ತಿಂಗಳ ಹಾಕಿದ್ರೆ ಬರಬ್ಬರಿ ಆಗತ್ತಿಲ್ಲ ನಮ್ಮ ಮೈಕಿ ಹೇಳ್ದಂಗೆ ಗಿರ್ಜೋಗಿ ಕೇಳ್ದಂಗೆ ಈ 3 ತಿಂಗಳಿಗೊಮ್ಮೆ 2 ತಿಂಗಳಿಗೊಮ್ಮೆ ಹಾಕಿದ್ರೆ ಏನು ಮಾಡ್ಬೇಕವ ಅದು ಹಾಕ್ತಾನ 3 ತಿಂಗಳಿಗೊಮ್ಮೆ ಹಾಕಿರ್ತಾನ 1 ತಿಂಗಳು ಹಾಕಿರ್ತಾನೆ 3 ತಿಂಗಳದು ಹಾಕಿರಲ್ಲ ಒಮ್ಮೆರೆ ನಡಿಸಂತಕ ಉಸುರು ಕೂತಾರ ಉಸು ಮಂದಿ ಹೋಗುವಂತ ಸಿದ್ದರಾಮಯ್ಯ ತಾಕ ಹೋಗುವಂತ ವಿಧಾನಸೌಧ ಮುಂದೆ ಹೋಗಿ ನಿಂತು ಬಿಡು ಮತ್ತೆ ಪ್ರತಿಭಟನೆ ಮಾಡ್ಕೊತ ಯಾಕೆ ರೊಕ್ಕ ಹಾಕಿಲ್ಲ ನಮ್ಮ ಗೃಹಲಕ್ಷ್ಮಿ ರೊಕ್ಕ ಯಾಕೆ ಹಾಕಿಲ್ರಿ ಅಂತಂದು ನಮ್ಮ ಸಾಲದವರು ಬಂದು ಕಿಟಿ ಕೊಡಾಕತ್ತಾರ ಸಾಲದವರು ಬಂದು ಕಿಟಿ ಕೊಡಾಕತ್ತಾರ ನಿನ್ನ ನಂಬಿ ನಾವು ಸಾಲ ತೆಗೆದೇವು ಸಿದ್ದರಾಮಯ್ಯ ಎನ್ನ ಅಂತಂದು ಆಟಾಡ್ಕೋತ ನಿಂದ್ರು ಬಂತಾಡ್ರಲ್ಲಿ ಹೋಗಿ ಅಂದ್ರೆ ಹಾಕ್ಯಾರ ಹಾಕ್ತಾನ ಕಡಿ ಗಂಗೋಮನ ಇದಕ್ಕೆ ಅಧ್ಯಕ್ಷ ಇದ್ದಂಗೆ ಆಯ್ತು ಹೊಸಕನ ಅಧ್ಯಕ್ಷ ಉಪಾಧ್ಯಕ್ಷ ನಡಿ ನಾಳೆಗೆ ಹೋಗಿ ಗೆದ್ದೆ ಬಿಡು ಮತ್ತೆ ಅಲ್ಲಿಗೆ ಹೋಗುವ ಸೀದಾ ಬೆಂಗಳೂರಿಗೆ ಈಗ ಹ್ಯಾಂಗ ಬಸ್ ಫ್ರೀ ಮಾಡ್ಯಾರ ಏನು ಬಸ್ ಚಾರ್ಜ್ ಇಲ್ಲ ಏನೂ ಇಲ್ಲ ಹೋಗ್ಬಿಡು ಮತ್ತೆ ಗಮ್ಮನ ಹೋಗಿ ಅಂತಂದ್ರೆ ಸೀದಾ ಹೋಗಿ ವಿಧಾನಸೌಧ ಮುಂದೆ ಇಳಿದು ಪ್ರತಿಭಟನೆ ಮಾಡೇ ಬಿಡೋದು ರೊಕ್ಕ ಹಾಕೊಂಬಿಟ್ಟು ಯಾವ್ದು ಬರೋದು ಬೇಡ ಏನಾಕ ಅವರ ಕಲ್ಕೂತ್ ಬಿಡು ಮತ್ತೆ ಹಂಗ ಮಾಡ್ಬಂತ ಅವನಿಗೆ ಅಂದ್ರೆ ಏನ್ ಬರೋದ ತಿಂಗಳ ಹಾಕ್ತಾರೆ ಅದಕ್ಕೆ ತಿಂಗಳ ಹಾಕೋದೇ ಇಲ್ಲ ನಿಮ್ಮೂರಾಗ ಯಾರ್ಯಾರಿಗೆ ಬಂದಿಲ್ಲ ನೋಡವ ಉಸೂರ್ನ ಕರ್ಕೊಂಡು ನಡಿ ಹೋಗ್ಬಿಡು ಮತ್ತೆ ಉಸೂರು ಸೇರಿ ಹೋಗ್ಬಿಡು ಮತ್ತೆ ಅಲ್ಲಿ ಹೋಗಿ ವಿಧಾನಸೌಧ ಮುಂದೆ ಕೂತ್ಬಿಡು ಮತ್ತೆ